ಎಲ್ರಿಗೂ ಶುಭೋದಯ, ನಮಸ್ಕಾರ. ನಾನು ನಿಮ್ಮ ತಿಪ್ಪು ಕನ್ನಡಿಗ. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅಂತ ಅನ್ಕೊಂತೀನಿ. ಇವಾಗ ತಾನೇ ಇದ್ದೆ, ಇವತ್ತು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಹೊರಟಿದ್ದೀವಿ. ಫ್ರೆಶ್ ಅಪ್ ಆಗ್ಬಿಟ್ಟು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಜಸ್ಟ್ ವಾಚ್. ಅಚ್ಚಾ. ಸೊ ನಮ್ಮ ಹುಡುಗ ಓಮಿನಿ ತಂದ, ಇವಾಗ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಅಮ್ಮನು ಬಂತು, ಅಮ್ಮನೆಯಲ್ಲಿ ಕುತ್ಕೊಂಡಿದ್ದೆ, ಬಾಳೆಹಣ್ಣು ತಿಂತೈತೆ. ಅದು ಇಷ್ಟ ಬಾಳೆಹಣ್ಣು ಮನೆಯಿಂದ ಅಷ್ಟೊಂದು ಹೊತ್ಕೊಂಡ್ ಬಂದ್ಬಿಟ್ಟೈತೆ. ಒಂದೇ ಸಲ ತಿನ್ಬೇಡ, ನಾವು ಓಮಿನಾಗ ಹೋಗ್ತಾ ಅಂತ. ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ರು ಕೂಡ ನಮ್ಮ ಅಮ್ಮಗೆ ಏನಾದ್ರು ಹೊಟ್ಟೆ ತುಂಬ ಕೈಯಾಗ ಏನಾದ್ರು ಮೈಕಂತ ಇರ್ಬೇಕು. ತುಂಬ ಬಾಳೆಹಣ್ಣು ತಿಂತಾನೆ ಐತೆ. ತಿನ್ಲಿ, ಅದೆಷ್ಟು ಶಿವಮೊಗ್ಗ ಬರೋ ತನಕನೋ ಆರಾಧನಾ ಹಾಸ್ಪಿಟ್ಲ್ ಬರೋ ತನಕನೋ ಬಾಳೆಹಣ್ಣು ತಿಂತಿರ್ತೈತೆ. ಇಲ್ಲಿನೂ ವಿಪರೀತ ಇದಾವೆ ನೋಡಿ. ಹೊಟ್ಟೆ ಬಾಕಿ ಅಂದ್ರೆ ಹೊಟ್ಟೆ ಬಾಕಿ ಅಂದ್ರೆ ಜಿಪ್ಪಾಗಿರ್ಬೇಕು ಅಂತ. ನಮ್ಮಮ್ಮಗೆ ಹೊಟ್ಟೆ ಜಿಪ್ಪಾಗಿರ್ಬೇಕು ಯಾವಾಗ್ಲೂ ಕೂಡ. ಒಂದ್ ನಿಮಿಷನೂ ಕೂಡ ಕೈಯು ಬಾಯು ಸುಮ್ನಿರೋದೇ ಇಲ್ಲ. ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರ? ಗ್ರಹಗತಿ ಸಂದಾಕಿಲ್ವಂತೆ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ತಾಪ ಬತ್ತಾನೆ ಅಂತ ಸಿದ್ಧಿ ಬುದ್ಧಿ ಜೋಯಿಸ್ರಿ ಹೇಳವ್ರೆ. ಏನಾದ್ರೂ ತಿಂತಾನೆ ಇರ್ತದೆ. ಹೌದು ಅಂದಾರ ಕಣ, ಮತ್ತೆ ಮನೆಗಾದ್ರೂ ಏನಾದ್ರು ಮೇಯ್ತಾ ಇರ್ತೀಯಲ್ಲ. ಅಮ್ಮ, ನಿನಗೋಸ್ಕರ ಒಂದು ಪುಟ್ಟ ಕವಿತೆ. ಪದಗಳಿಗೆ ಸಿಗದ ಓ ನನ್ನ ದೇವತೆ, ಎಷ್ಟೇ ಬರೆದರೂ ಸಾಲದು ನಿನ್ನ ಮೇಲೆ ಕವಿತೆ. ಯಾರಿಗೂ ಸಾಟಿ ಇಲ್ಲ ನೀ ತೋರಿಸುವ ಮಮತೆ. ತಾಯಿ ನಿನಗೆ ಅರ್ಪಿಸುವೆ ಈ ನನ್ನ ಕವಿತೆ. ಮೋಸವಿಲ್ಲ ನೀ ತೋರಿಸುವ ಪ್ರೀತಿಯಲ್ಲಿ. ಹಾಸ್ಪಿಟ್ಲಿಗೆ ಹೋಗ್ತಿದ್ದೀವಿ. ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಜಸ್ಟ್ ಬರುವ. ಕೊನೆಗೆ ಹಾಸ್ಪಿಟ್ಲ್ ಹತ್ರ ಬಂದ್ವಿ. ಆರಾಧನಾ ಆರ್ಥೋಪೆಡಿಕ್ ಹಾಸ್ಪಿಟಲ್. ನಮ್ಮ ಬ್ರೋ ಗಾಡಿನ ಪಾರ್ಕ್ ಮಾಡಿ ಗಾಡಿ ಹತ್ರನೇ ಇರ್ತೀನಿ ಅಂದರು. ನಾವು ಕೂಡ ಲಿಫ್ಟ್ ಹತ್ರ ಬಂದ್ವಿ. ಒ ಪಿ ಡಿಗೆ ಹೋಗಿ ಡಾಕ್ಟ್ರನ್ನ ಮೀಟಾಗಿ ಬೇಗ ಬರ್ತೀವಿ ಅಂತ. ಸೊ ಹಾಸ್ಪಿಟಲ್ ಒಳಗೆ ಹೋದ್ವಿ. ಫೈಲ್ನ ಕೊಟ್ಟು ನೇಮ್ನ ಕರೆಸಿ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಅಲ್ಲೇ ಆಲ್ರೆಡಿ ಪೇಷಂಟ್ಗಳೆಲ್ಲ ಬಂದು ಅಲ್ಲಿ ಕೂತಿದ್ರು. ಡಾಕ್ಟರ್ ಕೂಡ ಬಂದರು ಅಷ್ಟರೊಳಗೆ. ಸೊ ಡಾಕ್ಟ್ರು ಕೂಡ ಕರೆದ್ರು. ಹೋದ್ವಿ. ರಿಕವರಿ ಆಗ್ತಿದೆ, ಪರವಾಗಿಲ್ಲ, ಚೆನ್ನಾಗೆ ಇಂಪ್ರೂವ್ಮೆಂಟ್ ಆಗ್ತಿದೆ ಅಂತ ಹೇಳಿದರು. ಸರಿ ಓಕೆ ಸರ್ ಅಂತ ಹೇಳಿದ್ವಿ. ಇನ್ನೊಂದು ಮಂತ್ ಬಿಟ್ಟು ಬಾ ಅಂತ ಹೇಳಿದರು. ಸರಿ ಓಕೆ ಆಯಿತು ಸರ್ ಅಂತ ಹೇಳಿ ಅಲ್ಲಿಂದ ಫೈನಲ್ ಆಗಿ ಮತ್ತೆ ಮನೆಗೆ ಬಂದ್ವಿ. ಸರಿ ತಗೊಂಬರೋದು ಕಲ್ಲಂಗಡಿ. ಇದೆ ಅಂತಂದೆ. ಮಸಾಲ ಪುರಿ ಯಾರಿಗೆ? ಅಂಜಲಿಗ ಲ್ಯಾಟ್ರಿ ಮಸಾಲ ಪುರಿ ತಂದ್ಬಿಟ್ಟಿಯಾ? ಮಸಾಲ ಪುರಿ ಕಲ್ಲಂಗಡಿ ಹಣ್ಣು. ಹೋಗಿ ಮನೆಗೆ ಹೋಗಿ ಹಂಗೆ ಚಪ್ಪರಿಸ್ಕೊಂಡು ತಿನ್ನೋದೆ ಅಷ್ಟೇ.
ಅಷ್ಟೇ. ಸೊ ಫೈನಲಿ ಮನೆ ಹತ್ರ ಬಂದ್ಬಿಟ್ವಿ. ನಮ್ಮ ಅಕ್ಕ ಪಾನಿಪುರಿ ಹೇಳಿದ್ಲು, ಪಾನಿಪುರಿ ಕಾತ್ಕೊಂಡ್ ಒಳಕ್ಕೆ ನಿಂತಿದ್ದಾಳೆ. ನಮ್ಮ ಅಮ್ಮ ಹೋಗಿ ಕೊಟ್ಬಿಡ್ತು, ಇಸ್ಕೊಂಡ್ ಒಳಗೆ ರೈಟ್ ತಿನ್ನಕ್ಕೆ ಅಷ್ಟೇ. ಕಲ್ಲಂಗಡಿ ಹಣ್ಣು ಬೇರೆ ಕಲ್ಲಂಗಡಿ ಹಣ್ಣು ತಂದ್ವಿ. ಕಲ್ಲಂಗಡಿ ಹಣ್ಣು ಕೊಯ್ಯಕಲ್ಲ ರೆಡಿ ಮಾಡ್ಕೊಂತೈತೆ ನಮ್ಮಮ್ಮ. ಕೊಯ್ದು ತಿಂದು ಹಾಕ್ಬಿಡೋದೆ. ಕಲ್ಲಂಗಡಿ ಹಣ್ಣು ತಿಂದ್ರೆ ದೇಹಕ್ಕೆ ಒಳ್ಳೇದು. ಏನಮ್ಮ ಏನಂತೀಯ? ಏನೇನ್ ಮಾಡ್ತಿ ಮಾಡಪ್ಪ. ಯಾರು ನೀನು ಕೂಡ ಎಂದ್ರೆ ತಿಂದ್ರಿ ನೀವು ಕೂಡ ಅಂತ. ನಮ್ಮ ಅಕ್ಕಂದ್ರು ಕಾತ್ಕೊಂಡ್ ನಿಂತ್ಬಿಟ್ಟಾಳೆ. ಕಲ್ಲಂಗಡಿ ಹಣ್ಣು ಎಷ್ಟೊತ್ತಿಗೆ ಹೆಚ್ಚು ಕೊಟ್ಬಿಡ್ತತ್ ನಮ್ಮ ಅಮ್ಮ ಅಂತ ಕಾತ್ಕೊಂಡ್ ನಿಂತ್ಕೊಂಡ್ಬಿಟ್ಟಾಳೆ ನೋಡಿ. ಎಷ್ಟೊತ್ತಿಗೆ ಹೆಚ್ಚು ಕೊಡ್ತತೆ ಅಂತ. ಈಗ ಕೊಡ್ತು ಅಂದ ತಕ್ಷಣ ತಿಂದೆಲ್ಲ ಮುಕ್ಬಿಡ್ತಾಳೆ ಫಸ್ಟು. ಅಷ್ಟೇ. ನಿಮ್ಮನೆಗೂ ಕೂಡ ಹಿಂಗೆ ಮಾಡ್ತಾರಾ ನಿಮ್ಮ ಅಕ್ಕಂದ್ರು? ಕಮೆಂಟ್ ಮಾಡಿ. ಏನೋ ಆಗಲ್ಲ, ತಿನ್ನ. ಕಲ್ಲಂಗಡಿ ಹಣ್ಣು ತಿನ್ನಕ್ಕೆ ಹೊಡೆದಾಡ್ತಿದಾರೆ. ನನಗೆ ಕೊಟ್ರೆ ಇದು ನೋಡೋಣ, ಟೇಸ್ಟ್ ನೋಡೋಣ ಅಂತ ನಾನು ಇಸ್ಕೊಂಡೆ ಒಂದು ತಿನ್ನೋಣ ಅಂತ. ಈ ಟೇಸ್ಟ್ ನೋಡಿದ್ರೆ ಅಷ್ಟು ನಾನೇ ತಿಂದ್ಬಿಡ್ತೀನಿ ಏನೋ ಅನಿಸ್ತೈತೆ. ನಮ್ಮ ಅಮ್ಮಂತ್ರ ಕುತ್ಕೊಂಡು ಮೇಯ್ತೈತೆ ಸುಮ್ಮನೆ. ಹೆಂಗೈತಮ್ಮ ಟೇಸ್ಟು? ಚೆನ್ನಾಗೈತಂತೆ. ತಿನ್ನು ಹೊಟ್ಟೆ ತುಂಬ ಅದನ್ನೇ. ನಾನಂತೂ ಕಲ್ಲಂಗಡಿ ಹಣ್ಣು ಎಲ್ಲ ತಿಂದು ಎರ್ದು ಹಾಕ್ಬಿಟ್ಟೆ ಸಿಕ್ಕಿದ್ದಕ್ಕೆ. ಸಾಕಾತಿತ್ತು. ಸರಿ, ಹುಷಾರಾಗಿ ಹೋಗು. ಸೊ ಹಾಸ್ಪಿಟ್ಲಿಂದ ಬಂದ್ವಿ. ಗಾಡಿ ವಾಪಸ್ಸು ನಮ್ಮ ಫ್ರೆಂಡ್ ತಗೊಂಡು ಹೋಗ್ತಾನೆ, ಅವನದು ಗಾಡಿ. ಸೊ ಅವ್ನು ಕಳಿಸ್ಬಿಟ್ಟು ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ಜೋರಾಗಿ ಹೇಳಮ್ಮ ಸ್ವಲ್ಪ. ಏನು ಕರ್ಕೊಂಬಂದಿರ್ತಾರೆ ಅಂದ್ರೆ ನಾವು ಮತ್ತೆ ಅವ್ರಿಗೆ ಹೋಗೋ ತನಕ ಸ್ವಲ್ಪ ಸಹಾಯ ಮಾಡ್ಬೇಕು. ಸಹಾಯ ಅಲ್ಲ, ಸೇಫ್ಟಾಗಿ ಹೋಗಿ ಸೇಫ್ಟಾಗಿ ಬಂದಿರ್ತೀವಿ. ಅವ್ನು ಕೂಡ ಹೋಗ್ಲಿ ಅಂತ ನಾವು ಕೂಡ ನಿಂತ್ಕೊಂಡು ಸರಿ ಹುಷಾರಪ್ಪ ಅಂತ ಹೇಳಿದ್ವಿ. ಈ ಬ್ಲಾಗ್ ಹೇಗಿತ್ತು ಅಂತ ನೋಡಿ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಗಳಿಗೂ ಕೂಡ. ನೀನು ಕೂಡ ಹೇಳಮ್ಮ, ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಹೇಳಮ್ಮ 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 ಲೈಕ್ ಮಾಡಿ. ಕಲ್ಲಂಗಡಿ ಹಣ್ಣು ತಿಂದ್ರಿ, ಭಾಳ ಚೆನ್ನಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ತಿಪ್ಪು ಕನ್ನಡಿಗ. ಜೈ ಶ್ರೀರಾಮ್, ಜೈ ಕರ್ನಾಟಕ ಮಾತೆ.